13 ವರ್ಷದ ಹಿಂದೆ ಈ ವ್ಯಕ್ತಿ ಹರೀಶ್ ರಾಣಾ ಉತ್ತರ ಪ್ರದೇಶದಲ್ಲಿ ಮಹಡಿ ಮೇಲಿಂದ ಬಿದ್ದುಬಿಟ್ಟಿದ್ದರು, ಕೋಮಾ ಹೊಟ್ಟೋಗಿದ್ದರು. ಇವತ್ತು ಅದು ಸುಪ್ರೀಂ ಕೋರ್ಟಿಗೆ ಬಂತು ವಿಷಯ. ಇಂತಹ ವ್ಯಕ್ತಿ ಕೋಮಾದಲ್ಲಿ ಇದ್ದಾಗ ಹೆಚ್ಚು ಕಡಿಮೆ ವೆಜಿಟೇಬಲ್, ನೀವು ರಿಮೆಂಬರ್ ನೀವೆಲ್ಲ ನಮ್ಮ ಕಾರವಾರದ ಒಬ್ಬರು ನರ್ಸ್ ಒಬ್ಬರು ಇದೇ ಥರ ರೇಪ್ಗೆ ಒಳಗಾಗಿ ಪಾಪ ಆಕೆ ಕೋಮಾಗೆ ಹೋಗಿ ಅಷ್ಟು 20 ವರ್ಷನೋ 25 ವರ್ಷನೋ 30 ವರ್ಷನೋ ಆಕೆ ಅದೇ ಥರ ಹೆಚ್ಚು ಕಡಿಮೆ ತರಕಾರಿ ಥರ ಬೆಡ್ ಮೇಲೆ ವೆಜಿಟೇಬಲ್ ಥರ ಪಾಪ ಕಾಲ ಕಳೀತಿದ್ರು. ಬಿಕಾಸ್ ಆಕೆನ ಟ್ರೀಟ್ಮೆಂಟ್ ನಿಲ್ಲಿಸಿಸ್ಬಿಟ್ಟು ಮತ್ತು ಆಕೆ ಕೊನೆ ಉಸಿರು ಹೇಳಿಲ್ಲ ಅಂತ ಹೇಳೋಕ್ಕೆ ಕಾನೂನಲ್ಲಿ ಜಾಗ ಇಲ್ಲ, ಹಾಗಾಗಿ ಕೂತಿತ್ತು. ಇವ್ರಿಗೂ ಹಾಗೆ ಆಗಿತ್ತು. 13 ವರ್ಷದಿಂದ ಈ ವಾಸ್ ಇನ್ ಕೋಮಾ, ವರ್ಚುವಲ್ ವೆಜಿಟೇಬಲ್ ತರಕಾರಿ ಥರ. ಇವತ್ತು ಜೆ ಬಿ ಪರ್ದಿವಾಲಾ ಮತ್ತು ಕೆ ವಿ ವಿಶ್ವನಾಥನ್ ಅವರ ಪೀಠ ಒಂದು ತೀರ್ಪು ಕೊಡ್ತು. ಅವರಿಗೆ ವೈದ್ಯಕೀಯ ಚಿಕಿತ್ಸೆನ ಹಿಂಪಡಿಕೊಳ್ಳಿ ಅಂತ ಒಂದು ಅವಕಾಶ ಕೊಡ್ತು. ವಿಚ್ ಮೀನ್ಸ್ ಹಿ ವಿಲ್ ಬಿ ಅಲೋಡ್ ಟು ಮೇಕ್ ಎ ಚಾಯ್ಸ್ ಆಫ್ ಡೆತ್ ವಿತ್ ಡಿಗ್ನಿಟಿ. ಅಂದರೆ ಅವರಿಗೆ ಅಧಿಕಾರವನ್ನು ದಯಪಾಲಿಸ್ತಾ ಇದ್ದಾರೆ ತನ್ನ ಸಾವನ್ನು ಗೌರವದಿಂದ ಬರಮಾಡಿಕೊಳ್ಳೋದಕ್ಕೆ, ಹೀನಾಯವಾಗಲ್ಲ, ಗೌರವದಿಂದ ಬರಮಾಡಿಕೊಳ್ಳುವುದಕ್ಕೆ ಆಯ್ಕೆಯನ್ನು ಆತನಿಗೆ ದಯಪಾಲಿಸ್ತಾ ಇದ್ದಾರೆ ಕಾನೂನು ಪ್ರಕಾರದಲ್ಲಿ. ಇದರಿಂದಾಗಿ ಆತ ಘನತೆಯಿಂದ ಸಾಯಬಹುದು ಅನ್ನೋದು ಒಂದು ನಿರೀಕ್ಷೆ, ಲೆಕ್ಕಾಚಾರ. ಚಲನೇನೂ ಇಲ್ಲ, ಏನು ಸ್ಥಿತಿ ಬದಲಾಗಲ್ಲ ಅಂತ ವೈದ್ಯರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಇದೊಂಥರ ದಯಾಮರಣ. ನಮ್ಮಲ್ಲೀಗ ಭಾಳ ಜನ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಆದ ತಕ್ಷಣ, ಆಗದೇ ಇದ್ದ ತಕ್ಷಣ ರಾಷ್ಟ್ರಪತಿಗಳಿಗೆ ಪತ್ರ, ರಾಜ್ಯಪಾಲರಿಗೆ ಪತ್ರ, ನನಗೆ ದಯಾಮರಣಕ್ಕೆ ಅನುಮತಿ ಕೊಡಿ. ಎಲ್ಲವನಿಗೂ ಗೊತ್ತು ಅದು ಬುರುಡೆ ಕಾಗದ ಅದು ಅಂತ. ಕಾರಣ ಅದಕ್ಕೆ ಜಾಗ ಇಲ್ಲ ಅಂತ. ಇದು ಈ ರೀತಿಯ ಪ್ರಕರಣಗಳಿಗೆ ಒಂದು ದೊಡ್ಡ ಪ್ರೊಸೀಜರ್ ಎಲ್ಲ ಮಾಡಿದ್ದಾರೆ ಅಂತ ಯಾರೋ ಹೇಳ್ತಿದ್ರು. ಆ ಪ್ರಕಾರದಲ್ಲಿ ಕೊಟ್ಟಿದ್ದಾರೆ ಇದನ್ನು. ಭಾಳ ದೇಶಗಳಲ್ಲಿ ಇದನ್ನು ಜಾರಿಗೆ ತಂದು ಇದ್ದಾರೆ ಕೆಲವರೆಲ್ಲ. ಛತ್ತೀಸ್ಗಢ ವಿವಿನಲ್ಲಿ ವಿಶ್ವವಿದ್ಯಾಲಯದಲ್ಲಿ ಆತ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೀತಾ ಇದ್ದರು. ಆಗ ಆಕ್ಸಿಡೆಂಟಲಿ ವಸತಿ ಗೃಹದಿಂದ ಬಿದ್ದು 4ನೇ ಮಹಡಿಯಿಂದ ತಲೆಗೆ ತೀವ್ರ ಪೆಟ್ಟಾಗಿ ಹಿಂಗಾಗಿತ್ತು. 13 ವರ್ಷಗಳ ಕಾಲ ಹಿ ಹ್ಯಾಸ್ ಸ್ಪೆಂಟ್ ಟೈಮ್ ಪಾಪ ಆಸ್ಪತ್ರೆಯಲ್ಲಿ. ಅದನ್ನು ನೋಡಿಕೊಂಡಿದ್ದವ್ರ ಪೋಷಕರಿಗೂ. ಹೌದು, ಎಸ್. ಇನ್ನು ಥಾಯ್ಲೆಂಡ್ನ ಫುಕೆಟ್ ಏರ್ಪೋರ್ಟ್ನಲ್ಲಿ ಮಹಾ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಹೈದರಾಬಾದ್ನಿಂದ ತೆರಳುತ್ತಾ ಇದ್ದಂತಹ ವಿಮಾನ ಫುಕೆಟ್ನಲ್ಲಿ ಹಾರ್ಡ್ ಲ್ಯಾಂಡಿಂಗ್ ಆಗಿದೆ. ವಿಮಾನ ಲ್ಯಾಂಡ್ ಆದ ರಭಸಕ್ಕೆ ಮುಂದಿರುವಂತಹ 2 ಚಕ್ರಗಳು ಕಿತ್ತು ಹೋಗಿದೆ. ಆದಾಗ್ಯೂ ವಿಮಾನ ಸೇಫ್ ಆಗಿದ್ದು 133 ಪ್ರಯಾಣಿಕರು ಗಾಯದಿಂದ ಪಾರಾಗಿದ್ದಾರೆ. ಸದ್ಯ ಅವಘಡ ಬಗ್ಗೆ ಪ್ರತಿಕ್ರಿಯಿಸಿರ್ತಕ್ಕಂತಹ ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಲ್ಯಾಂಡಿಂಗ್ ವೇಳೆ ಮುಂಭಾಗದ 2 ಚಕ್ರಗಳಲ್ಲಿ ತಾಂತ್ರಿಕ ದೋಷ ಕಂಡುಬಂತು. ಹೀಗಾಗಿ ನಮ್ಮ ಸಿಬ್ಬಂದಿ ಸುರಕ್ಷಿತವಾಗಿ ಲ್ಯಾಂಡ್ ಮಾಡಿದ್ದಾರೆ, ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಪಾಸಿಬಲ್ ಆಗತ್ತೆ, ಹಾರ್ಡ್ ಲ್ಯಾಂಡಿಂಗ್ಸ್ ಡೂ ಹ್ಯಾಪನ್. ಕೆಲವು ಸರಿ ಆಗತ್ವೆ ಅವು, ಹಾರ್ಡ್ ಲ್ಯಾಂಡಿಂಗ್ ಆಗಲ್ಲ ಅಂತಲ್ಲ. ಬಿಕಾಸ್ ಹೈಡ್ರಾಲಿಕ್ಸ್ ಫೇಲ್ ಆಗಿರ್ಬೋತ್ತವೆ, ಕೆಲವು ಸರಿ ಇನ್ನೇನೇನೋ ಆಗುತ್ತೆ, ಫ್ರಂಟ್ ನೋಸ್ ಆಗುತ್ತೆ, ಕೆಲವು ಸರಿ ಬ್ಯಾಕಲ್ಲಿ ಆಗುತ್ತೆ. ಹೀಗಾಗಿ ಆಗತ್ತೆ, ಆಗದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಅಂತೆ. ಅಯೋಗ್ಯರಿಗೆ ರಾಜ್ಯ ಸಮಸ್ಯೆಯಲ್ಲಿದೆ, ಗ್ಯಾಸ್ ಇಲ್ಲ, ಗುಂಡಿಗಳ ತವರೂರು, ಕಾಸಿಲ್ಲದೆ ಇರುವಂತಹ ಪಾಪರ್ಚೆಟ್ಟಿ ಸರ್ಕಾರ, ಬಾಕಿಗಳ ಸರ್ಕಾರ ಮತ್ತು ಬುರುಡೆ ಸರ್ಕಾರ, ಅದರಲ್ಲಿ ಅಧಿಕಾರಕ್ಕೋಸ್ಕರ ಹೋರಾಡುತ್ತಿರುವಂತಹವ್ರಿಗೆಲ್ಲ ಏನಂತ ಕರೀಬೇಕು? ಅವ್ರನ್ನೆಲ್ಲ ಏನು ಉಪ್ಪಾಕ್ತೀರಾ? ಜನರದ್ದು ಕಷ್ಟದ ಮೇಲೆ ಉಪ್ಪಾಕ್ತೀರಾ ಅಂತ ಕರ್ಕೊಂಬಂಡ್ರಿ ಆ MLA ನ ಕೇಳೋಣ. ಇದನ್ನ ಯಾಕೆ ಕೇಳಲ್ವಂತೆ ಹೌಸಲ್ಲಿ ನಿಂತ್ಕೊಂಡು? ಇದು ಕೇಳಬೇಕಿತ್ತು, ಇದು ಕೇಳಕ್ಕೆ ಪುರ್ಸೊತ್ತಿಲ್ಲ. ಅದೆಲ್ಲ ಪ್ರಾಬ್ಲಮ್. ಅದೇನೋ ಮೀಟಿಂಗ್ ಮಾಡ್ತಾರಂತೆ. 1ನೇ ಸರಿ ಅವರೇ ಮತ್ತು ಡೆಲ್ಲಿಗೆ ಹೋಗಿ ಮೀಟಿಂಗ್ ಕೇಳಿದ್ದಾರೆ. ಅಯ್ಯೋ ಮಂತ್ರಿ ಪದವಿ ನಮಗೂ ಕೊಡಿದ್ದಾರೆ, ನಾವು ಯಾಕೆ ಕೇಳಬಾರ್ದು ಅಂತ ಅವ್ರದ್ದು. ಬೇಕಾದ್ರೆ ಕೇಳ್ಕೊಳ್ಳಿ, ಸಾಕಾರ ಬಿಟ್ಕೊಳ್ಳಿ, ಅವ್ರು ಕೊಟ್ಟರೆ ಇಟ್ಕೊಳ್ಳಿ, ಇಲ್ದ್ರೆ ಕಿತ್ತು ಬಿಸಾಕಿ, ಇಲ್ಲ ಚರಂಡಿಗೆ ಹಾಕಿ. ನಿಮ್ಮ ಯೋಗ್ಯತೆಗೆ ನಿಮ್ಮ CM DCMದನ್ನೇ ಡಿಸೈಡ್ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋ ಹೈಕಮಾಂಡು ಅವರು ನಿಮ್ಮನ್ನು ಲೀಡ್ರು ದೇಶಕ್ಕೆಲ್ಲ ಭಾಷಣ ಬಿಗಿತಾರೆ, ಸರೆಂಡರ್, ಕಾಂಪ್ರಮೈಸ್ ಅಂತ. ನಾವು ಹೇಳ್ತೀವಿ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಆಸ್ ಕಾಂಪ್ರಮೈಸ್ಡ್ ಅಂತ ಹೇಳ್ಬೋದು. ಯಾರೊಬ್ರು DK ಶಿವಕುಮಾರ್ ಕಡೆ ಅವ್ರು ಬೇಕಾರೆ ಅದಕ್ಕೆ ಚೇಂಜ್ ಆಗ್ತಾ ಇಲ್ಲ. ಹಂಗಾಗತ್ತಾ ಅದು? ಮತ್ತೆ ಅದು ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಇಲ್ಲಿ ಬಂದು ಬಿಡ್ತಾರೆ ರೈಲ್ನ. ನಾವು ಕೇಳ್ತೀವಿ, ಕೇಳಿ ಯಾವನ್ ಬೇಡ ಅಂದೋ ನಿಮ್ಮನ್ನು. ಎಸ್. ಶಾಮನೂರು ಶಿವಶಂಕರಪ್ಪ ನಿಧನರಾದ ಬೆನ್ನಲ್ಲೇ ದಾವಣಗೆರೆ ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರೀ ಪೈಪೋಟಿ ಏರ್ಪಟ್ಟಿದೆ. ಸಚಿವರಾದ ಜಮೀರ್ ಅಹಮದ್ ಹಾಗೂ SS ಮಲ್ಲಿಕಾರ್ಜುನ್ ಮಧ್ಯೆ ವಾಕ್ಸಮರ ಏರ್ಪಟ್ಟಿತು. ಇಬ್ಬರ ಜೊತೆ ಮುಖ್ಯಮಂತ್ರಿಗಳು ಮಾತನಾಡಿ ರಾಜಿ ಸಂಧಾನ ಮಾಡಿದ್ದಾರೆ. ಅವ್ರ ತಂದೆ ಬದುಕಿದ್ದಾಗಲೇ ಹೋದ್ ಸರಿ ಇದು ಈ ಥರ ಒಂದೊಂದು ಪ್ರಸ್ತಾಪ ಬಂದಿತ್ತು.
ಬಟ್ 85,000 ಮುಸ್ಲಿಮರೇ ಇರೋದ್ರಿಂದ ಟಿಕೆಟ್ ಕೇಳ್ತಾ ಇದ್ದೀವಿ ಅಂತ ಅವರದ್ದು ಡಿಮಾಂಡು ಈಸ್ ನಾಟ್ ಕರೆಕ್ಟ್. ಹಾಗಾದರೆ ಅದಕ್ಕಿಂತ ಜಾಸ್ತಿ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಒಬ್ಬ ಮುಸ್ಲಿಂ ಲೀಡರ್ ಎಲೆಕ್ಟ್ ಆಗ್ತಾ ಇದ್ದರೆ ಅಲ್ಲಿ ಹಿಂದೂ ಓಟು ಒಟ್ಟಾರೆಯಾಗಿ ಜಾಸ್ತಿ ಇದ್ರೆ ನೀವು ಹಿಂದೂ ಕೊಡ್ತೀರಾಗ? ಹಂಗೆ ಕೊಡೋಕ್ಕಾಗತ್ತಾ? ಮಾನದಂಡನೇ ಅನುಸರಿಸೋದು ಹಂಗಲ್ಲ ಅದು ಮಾನದಂಡ. ವಿನಬಿಲಿಟಿ ಈಸ್ ಎ ಕ್ವಶನ್, ಐ ಅಕ್ಸೆಪ್ಟ್ ಇಟ್. ಅದೊಂದು ಪಾಯಿಂಟ್, ಅದು ವಿನಬಿಲಿಟಿ. ಗೆಲ್ಲುವುದೇ ಮೂಲ ಅಷ್ಟೇ. ಅದು ನೋಡೋಣ ಏನೋ ಮಾಡ್ಕೋತಾರೆ ಅವ್ರಿಗೆ ಬೇಕಾದಂಗೆ. ಭೂಕಾದಿನ ವಿಚಾರದಲ್ಲಿ ಕಂದಾಯ ಮಂತ್ರಿ ಹೇಳ್ತಾರೆ, ಅಯ್ಯೋ ಮಾರ್ಗಸೂಚಿ ದರ ಸರಿ ಮಾಡ್ಕೋಬೇಕು ನಾವು, ಇಲ್ದಿರ ಕಷ್ಟ. 2 ಲಕ್ಷ ಇದ್ದರೆ ಮಾರುಕಟ್ಟೆ ಮೌಲ್ಯ 70 ಲಕ್ಷ ಇದೆ. 70 ಲಕ್ಷದ ಯಾವುದೂ ಇಲ್ಲ. ತೋರಿಸಿ ಸರ್, ಯಾವ್ದಾದ್ರು ಒಂದು ನೋಡ್ಬಿಡ್ತೀನಿ ನಾನು. 2 ಲಕ್ಷ ಇರೋ ಮಾರ್ಗಸೂಚಿ ದರ 70 ಲಕ್ಷ ಇರೋದು ತುಂಬ ಕಡಿಮೆ ಇದೆ. ಬಹಳ ವಿಚಿತ್ರವಾದ ಏರ್ಪೇರ್ನಲ್ಲಿ ಇವೆ. ಕೆಲವು ಕಡೆ ನಿಮ್ಮದು ಮಾರ್ಗಸೂಚಿ ದರ 40 ಲಕ್ಷ 35 ಲಕ್ಷ ಇರೋ ಕಡೆ 80 ಲಕ್ಷ 90 ಲಕ್ಷ 1 ಕೋಟಿ ಎಲ್ಲ ಮಾರ್ಕೆಟ್ ರೇಟ್ಸ್ ಎಲ್ಲ ಇದೆ. ಇಲ್ಲ ಅಂತ ಯಾರೂ ಹೇಳ್ತಿಲ್ಲ. ತುಂಬ ಇದಿದೆ. ಕೆಲವು ಕಡೆ ರಿವರ್ಸು ಇದೆ. ಮಾರುಕಟ್ಟೆ ದರ ಕಡಿಮೆ ಇದೆ, ನಿಮ್ಮ ಮಾರ್ಗಸೂಚಿ ಜಾಸ್ತಿ ಆಗಿಬಿಟ್ಟಿದೆ. ಏನೇನೋ ಅಂತಲ್ಲಿ ಮಾಡಿಬಿಟ್ಟಿದ್ದಾರೆ. ನಾವು ಇದನ್ನು ಜಾಸ್ತಿ ಮಾಡೋವರೆಗೂ ಕಷ್ಟ ಅಂತೇನೋ ಹೇಳಿದ್ದಾರೆ. ಮಾಡಿಬಿಡ್ರಿ, ಆಮೇಲೆ ಕುಣಿಗಲ್ ಮ್ಯಾನನ್ನು ಕರೆಸಿ ಹೇಳಿದ್ರಾಯ್ತು. ಉಪ್ಪು ಹಾಕಿತ್ತಾರೆ. ಉಪ್ಪು ನಾವು ಹಾಕುವುದು ಸಕ್ಕರೆ, ಅವ್ರು ಹಾಕುವುದು ಉಪ್ಪು. ನಮ್ಮ ಬೆಂಗಳೂರು ರಸ್ತೆ ಗುಂಡಿಗಳಿಂದ ಜನ ಸತ್ತೋಗಿರೋದು ಕೇಳಿದ್ದೀವಿ ಅಲ್ವಾ? ಆದರೆ ಅದೆಲ್ಲ ಉತ್ತರ ಪ್ರದೇಶದಲ್ಲಿ 50 ವರ್ಷದ ವಿನೀತಾ ಶುಕ್ಲಾ ಅನ್ನೋರುಗಳಿಗೆ ಮೆದುಳು ನಿಷ್ಕ್ರಿಯ ಆಗಿತ್ತಂತೆ. ಡಾಕ್ಟರ್ಗಳು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟ ಮೇಲೆ ಏನು ಮಾಡೋಕ್ಕಾಗಲ್ಲ, ಕರ್ಕೊಂಡೋಗಿ ಅಂತಂದಿದ್ದಾರೆ. ಸರಿ ಅಂತ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡೋಗಿದ್ದಾರೆ. ಆ್ಯಂಬುಲೆನ್ಸ್ ಆಗೆಲ್ಲ ಒಂದು ಹಳ್ಳೆ ಬಿದ್ದೋಗಿದೆ ಗುಂಡಿಯಿಂದ ಆಗಿ. ಬಿದ್ದ ತಕ್ಷಣ ಆಕೆಗೆ ಯಾವುದೋ ಒಂದು ಏನೋ ಒಂದು ಆಗಿದೆ, ತಲೆಗೆ ಏಟು ಬಿದ್ದಿದೆ ಅಥವಾ ಏನೋ ಒಂದು ಆಗಿದೆ. ಅದು ಮೂಮೆಂಟ್ ಆಗಿಬಿಟ್ಟಿದೆ. ವಾಪಸ್ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಡಾಕ್ಟ್ರ್ ಹಿಂಗೆ ಆಗ್ಬಿಡ್ತೀಯಲ್ಲ, ಏನು ಮಾಡೋಣ ಅಂತ. ಇರ್ರಿ ಟ್ರೀಟ್ಮೆಂಟ್ ಕೊಡೋಣ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸರಿ ಹೋಗ್ಬಿಟ್ರಂತೆ ಮೇಡಮು. ಫುಲ್ ರಿಕವರ್. ದಿಸ್ ಈಸ್ ಪಾಸಿಬಲ್. ಇಂಪ್ಯಾಕ್ಟ್ಸಲ್ಲಿ ಕೆಲವು ಸರಿ ಈ ರೀತಿ ಆಗಿರುವಂತಹ ಕೇಸಸ್ಸು ಮೆಡಿಕಲ್ ಹಿಸ್ಟ್ರಿನಲ್ಲಿ ಇದೆ. ಇದು ಫಸ್ಟ್ ಟೈಮ್ ಅಂತಲೂ ಅನ್ಕೋಬಾರ್ದು ಯಾರೂ, ಅಥವಾ ಲಾಸ್ಟ್ ಟೈಮೂ ಅಲ್ಲ, ಇದು ಇದೆ. ಎಸ್. ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಫೆಷನರಿ ನೇಮಕಾತಿ ಅಕ್ರಮದ ವಿಚಾರ ವಿಧಾನ ಪರಿಷತ್ನಲ್ಲಿ ಇವತ್ತು ಬಿಜೆಪಿ ಸದಸ್ಯ ಧನಂಜಯ ಸರ್ಜಿ ಅವರು ಪ್ರಸ್ತಾಪ ಮಾಡಿದರು. ನೇಮಕಾತಿ ಪ್ರಕ್ರಿಯೆಯಲ್ಲಿ ಸರಣಿ ಅಕ್ರಮ, ಭ್ರಷ್ಟಾಚಾರ ಆರೋಪಗಳಿದೆ, ಆ ಬಗ್ಗೆ ವಿಸ್ತೃತ ತನಿಖೆ ಆಗಬೇಕು ಅಂತ ಆಗ್ರಹಿಸಿ, ಜೊತೆಗೆ ಇದನ್ನು ಸದನದಲ್ಲಿ ಉತ್ತರ ಕೊಡಬೇಕು ಅಂತ ಕೂಡ ಕೇಳಿದರು. ಇನ್ನು ಈ ಮಧ್ಯೆ 2023-24ರಂದು ಈ ಸಾಲಿನ ಗೆಜೆಟೆಡ್ ಎ ಮತ್ತು ಬಿ ವೃಂದದ ನೇಮಕಾತಿ ಅಭ್ಯರ್ಥಿಗಳ ವ್ಯಕ್ತಿತ್ವ ಪರೀಕ್ಷೆ ಮತ್ತು ಮೂಲ ದಾಖಲೆಗಳ ಪರಿಶೀಲನೆಗೆ ಈ ತಿಂಗಳ 23ರಿಂದ ಮೇ 4ರವರೆಗೂ ಸಮಯವನ್ನು ನಿಗದಿಪಡಿಸಿದ್ದಾರೆ. ಹೇಳ್ಬಿಟ್ರಲ್ಲ, ನೀವು ದಾಖಲೆ ಕೊಡಿ, ನಾವು ಮಾಡ್ತೀವಿ. ಅವ್ರ ಜವಾಬ್ದಾರಿ ಏನು ಬೇಡವಾ ಸರ್? ಜವಾಬ್ದಾರಿ ಅಂತ ಹೇಳಕ್ಕೆ ಈಗ ಬಂದಿನ ಎಲ್ಲರೂ ದಿನ ಒಬ್ಬೊಬ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಮಾಡ್ಬೇಕು? ಹಂಗವಾಗ ಒಂದೇ ರೂಮಲ್ಲಿ ಅಷ್ಟು ಏನು ಮಾಡ ಆಯ್ತು. ಅದು ಒಂದನ್ನು ನಾನು ಅವತ್ತು ಹೇಳಿದೆ, ಒಂದೇ ರೂಮ್ದು ಅವ್ರು ಕ್ಲಾರಿಫೈ ಮಾಡಬೇಕು. ಕ್ಲಾರಿಫೈ ಮಾಡಬೇಕು. ಅದನ್ನು ಮಾಡದೇ ಇದ್ದರೆ ಯಾರೊಬ್ಬರು ಕೋರ್ಟ್ಗೆ ಹೋಗಿ ಅದಷ್ಟನ್ನು ಮಾತ್ರ ಚೆಕ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಬೇಕು, ಅಥವಾ ಕೋರ್ಟೇ ಶುಡ್ ಡೂ ಇಟ್. ಎರಡರಲ್ಲಿ ಒಂದಾಗಬೇಕು. ಒಂದು ವೇಳೆ ಏನಾದ್ರು ತಪ್ಪಾಗಿದ್ದರೆ ಈ ಸುಳ್ಳು ಹೇಳಿದ ಕಾರ್ಯದರ್ಶಿಗೆ ಕೇಸ್ ರಿಜಿಸ್ಟರ್ ಮಾಡಿ ಶಿಕ್ಷೆ ಕೊಡಬೇಕು. ಇಲ್ಲದಿದ್ದರೆ ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅರ್ಚಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಗಟ್ವೆ ಸಿಕ್ಕಿದೆ. ತನ್ನ ಕಾಮದ ಆಟಕ್ಕೆ ಅಡ್ಡಿಯಾಗಬಾರದು ಅಂತ ಪತಿಯನ್ನ ಪ್ರಿಯಕರನಿಂದಲೇ ಹತ್ಯೆ ಮಾಡಿಸಿದ್ದಾಳೆ ಪತ್ನಿ. ಮೃತ ಪತಿಯನ್ನ ಸಿದ್ದಲಿಂಗಪ್ಪ ಅಂತ ಗುರುತಿಸಿದ್ದಾರೆ. ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಪೂಜೆಗೆ ಅಂತ ಹೋಗಿದ್ದಂಥ ಹೊತ್ತಿನಲ್ಲಿ ಪ್ರಿಯಕರ ಹರೀಶ್ ಮತ್ತು ಸ್ನೇಹಿತರು ಸೇರಿಕೊಂಡು ಕೃತ್ಯವನ್ನು ಎಸಗಿದ್ದಾರೆ. ಸದ್ಯ ವಿಚಾರಣೆ ಹಂತದಲ್ಲಿ ಇದು ಗೊತ್ತಾಗಿದೆ. ದಾವಣಗೆರೆ ಹರಿಹರದಲ್ಲಿ ಪಂಚಮಿ ಸಾಲಿ ಗುರುಪೀಠದಲ್ಲಿ ಯಾವುದೋ ಪೀಠದಲ್ಲಿ ಅದೇನು ಹಣಕಾಸು ಗಲಾಟೆ ಅಂತೆ. ಟ್ರಸ್ಟಿ ಮತ್ತು ಇದರ ಆಡಳಿತಾಧಿಕಾರಿ ಮಧ್ಯೆ ಏನೋ ಟ್ರಸ್ಟಿ ಹಳೇದೆಲ್ಲ ಬಿಟ್ಬಿಡಿ ಹೊಸ ಲೆಕ್ಕ ನೋಡಿ ಅಂತಾರಂತೆ. ಆಡಳಿತಾಧಿಕಾರಿ ಹೊಸ ಲೆಕ್ಕ ಹಳೇದು ನೋಡ್ತೀನಿ ಅಂತಾರಂತೆ. ಏನೋ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡಿದ್ದಾರೆ. ಅಲ್ಟಿಮೇಟ್ಲಿ ತಗೊಂಡು ಅದನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಕೇಸ್ ರಿಜಿಸ್ಟರ್ ಮಾಡ್ಕೊಂಡು. ಆಯ್ತು, ಈಗ ಪೊಲೀಸ್ನವ್ರು ಮಧ್ಯಪ್ರವೇಶ ಮಾಡಿ ಅದು ಏನು ಮಾಡಬೇಕೋ ಮಾಡಿ ಅಷ್ಟೇ.